ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ರೋಟರಿ ಕ್ಲಬ್ ನಿಟ್ಟೂರು ವತಿಯಿಂದ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಮಧ್ಯಾಹ್ನದ ಅನ್ನದಾಸೋಹ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಶಿವಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ ಅಪೌಷ್ಟಿಕತೆಯ ಪ್ರಮಾಣ ಹೆಚ್ಚಾಗಿ ಕಾಡುತ್ತಿದ್ದು, ಇದರಿಂದ ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳನ್ನು ಕಾಣುತ್ತಿದ್ದೇವೆ. ಶಿಕ್ಷಣ, ಅನ್ನ ಮತ್ತು ವಸತಿಗೆ ಮಾರ್ಗದರ್ಶನವೆಂದರೆ ಅದು ಶ್ರೀ ಸಿದ್ದಗಂಗಾ ಮಠದ ಪರಮ ಪೂಜ್ಯರು ಅವರು ನೀಡಿದಂತಹ ದಾಸೋಹದ ಮಾರ್ಗದರ್ಶನವೇ ಸರ್ಕಾರದ ಇಂದಿನ ಅಕ್ಷರ ದಾಸೋಹವಾಗಿ ನಿರ್ಮಾಣವಾಗಿತ್ತು. ಲಕ್ಷಾಂತರ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಸಿಗುವ ಮೂಲಕ ಮಕ್ಕಳ ಹೊಟ್ಟೆ ತುಂಬುತ್ತಿದೆ. ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜುಗಳಿಗೆ ಈ ಸೌಲಭ್ಯವಿಲ್ಲ. ನಿಟ್ಟೂರಿನ ರೋಟರಿ ಕ್ಲಬ್ ಇಂದು ಅನ್ನದಾಸೋಹ ಪ್ರಾರಂಭೋತ್ಸವ ಮಾಡಿರುವುದು ನಿಜವಾಗಿಯೂ ಸಂತೋಷದ ವಿಷಯವಾಗಿದೆ ಅಂತ ತಿಳಿಸಿದರು. ಇವತ್ತು ನಮ್ಮ ಸರ್ಕಾರಗಳು ಅಪೌಷ್ಟಿಕತೆ ಮತ್ತೆ ಈ ಹಸಿವನ್ನ ನೀಗಿಸಬೇಕು ಅಂತ ಸಾಕಷ್ಟು ವಿಶಿಷ್ಟವಾದಂತ ಯೋಜನೆಗಳನ್ನ ಹಾಕೊಂಡಿದ್ರು ಸಹ ನಾವು ಇವತ್ತು 105ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇದೆಲ್ಲ ನಾವು ಗಮನಿಸಬೇಕಾಗಿರುವಂತಹದ್ದು. ಯಾಕಂದ್ರೆ ಇವತ್ತು ನಮ್ಮ ಭಾರತದಲ್ಲಿ ನಾವು ಎಲ್ಲಾ ರೋಗಗಳನ್ನ ಗಮನಿಸಿದಾಗ ಆ ಎಲ್ಲಾ ರೋಗಗಳಿಗೆ ಮೂಲ ಕಾರಣ ಏನಂದ್ರೆ ಅಪೌಷ್ಟಿಕತೆಯ ಕೊರತೆ ಇರ್ತಕ್ಕಂಥದ್ದು. ಅಪೌಷ್ಟಿಕವಾಗಿರ್ತಕ್ಕಂಥ ಸಮಸ್ಯೆಯಿಂದ ಬಳಲ್ತಾ ಇರೋದ್ರಿಂದ ಇವತ್ತು ನಮ್ಮ ದೇಶ ಅಭಿವೃದ್ಧಿ ದೇಶ ಅಂತ ಕರೆಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲೇ ಇರತಕ್ಕಂಥದ್ದು. ಇದು ಒಂದು ಅಂಶ ಅಂತ ನಾವೆಲ್ಲ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿರುವಂತಹದ್ದು. ಇದರ ಒಂದು ಈ ಬಳಲಿಕೆಯನ್ನು ನೀಗಿಸುವುದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಸುಮಾರು 2002 ಮತ್ತೆ 2003ನೇ ಸಾಲಿನಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಯನ್ನ ಹಾಕಿದ್ರು. ಅದು ಏನು ಅಂತಂದ್ರೆ ಮಧ್ಯಾಹ್ನದ ಬಿಸಿಯೂಟ ಅಂತಕ್ಕಂಥ ಒಂದು ಯೋಜನೆ. ಆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಗೆ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಶೀರ್ಷಿಕೆಯನ್ನ ಕೊಟ್ಟರು. ಅದು ಅಕ್ಷರ ದಾಸೋಹ ಅಂತಕ್ಕಂಥದ್ದು. ನೀವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂದ್ರೆ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದವರು ಎಸ್.ಎನ್. ಕೃಷ್ಣ ಅವರು ಒಂದು ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾರೆ. ಇವತ್ತೇನಾದ್ರೂ ಅಕ್ಷರ ದಾಸೋಹ ಅಂತಕ್ಕಂಥ ಒಂದು ವಿಶಿಷ್ಟವಾದಂತ ಯೋಜನೆಗೆ ಕಾರಣ ಯಾವುದು ಅಂದ್ರೆ ಅದು ಸಿದ್ಧಗಂಗಾ ಕ್ಷೇತ್ರದ ಮಹಾದಾಸೋಹ ಅಂತಕ್ಕಂಥ ಬಹಳ ಅಭಿಮಾನದ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು ನಮ್ಗೆಲ್ಲ ನಿಜಕ್ಕೂ ಅದು ಆನಂದವನ್ನ ಉಂಟು ಮಾಡ್ತಾ ಇರುವಂತಹದ್ದು. ಸಿದ್ದರಬೆಟ್ಟದ ಮಠಾಧ್ಯಕ್ಷರಾದ ವೀರಭದ್ರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ರೋಟರಿ ಸಂಸ್ಥೆಗೆ 100 ವರ್ಷಗಳ ಇತಿಹಾಸವಿದ್ದು, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹತ್ತಾರು ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ. ನಿಟ್ಟೂರು ರೋಟರಿ ಸಂಸ್ಥೆ ಆರಂಭವಾಗಿ 10 ವರ್ಷಗಳ ಅವಧಿಯಲ್ಲಿ ಹಲವು ಯೋಜನೆಗಳನ್ನು ಮಾಡಿ ಯಶಸ್ಸು ಕಂಡಿತು. ಈಗ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮಾಡುತ್ತಿರುವುದು ನಿಜವಾಗಿಯೂ ವಿಶೇಷ ಯೋಜನೆ ಅಂತ ತಿಳಿಸಿದರು. ಈ ಯೋಜನೆ ಮುಖಾಂತರವಾಗಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣವನ್ನು ಪಡೆದು ಈ ದೇಶದ ಒಳ್ಳೆಯ ಸತ್ಪ್ರಜೆಗಳಾಗಬೇಕು ಅನ್ನುವಂಥದ್ದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಕಾರಣ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಒಳ್ಳೆಯ ಆಹಾರ ಸಿಗದೇ ಇದ್ದಾಗ, ಅವರ ದಷ್ಟಪುಷ್ಟ ಆರೋಗ್ಯ ಇಲ್ಲದೆ ಇದ್ದಾಗ ಒಳ್ಳೆಯ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುವುದು. ಹಾಗಾಗಿ ಆ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವಂತರಾದರೆ ಅವರು ಒಳ್ಳೆಯ ಶಿಕ್ಷಣವನ್ನು ಪಡೆಯಬಹುದು ಅನ್ನುವಂಥ ಒಂದು ಕಾರಣಕ್ಕಾಗಿ ಪ್ರಾರಂಭವನ್ನು ಮಾಡಿ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಇವತ್ತು ರೋಟರಿ ನಿಟ್ಟೂರಿನ ಎಲ್ಲ ಸದಸ್ಯರು ಗುರುಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಪ್ರಾರಂಭವನ್ನು ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಈ ಅನ್ನದಾಸೋಹದ ಒಂದು ಕಾರ್ಯಕ್ರಮವನ್ನು ಬಹಳ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ನೀವು ಅದನ್ನು ಸ್ವೀಕರಿಸಬೇಕು. ಸ್ವಲ್ಪವೂ ಸಹಿತ ಅನ್ನವನ್ನು ಕೆಡಿಸದ ರೀತಿಯೊಳಗೆ ರೋಟರಿ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲರಾದ ಎಲಿಜಬೆತ್ ಚಿರಿಯನ್ ಮಾತನಾಡಿ, ಬೆಂಗಳೂರಿನಂತಹ ನಗರಗಳಲ್ಲಿ ನಾವು ಈಗಾಗಲೇ ಹಲವು ವರ್ಷಗಳಿಂದ ಈ ಯೋಜನೆಯನ್ನ ಮಾಡಿದ್ದೇವೆ. ಆದರೆ ಗ್ರಾಮೀಣ ಭಾಗದ ಕಾಲೇಜುಗಳಲ್ಲಿ ಇಂತಹ ಯೋಜನೆ ಮಾಡಲು ಮುಂದಾಗಿರುವುದು ನಿಜವಾಗಿಯೂ ಅತ್ಯಂತ ಹೆಚ್ಚು ವಿಶೇಷ ಎನಿಸಿದೆ ಅಂತ ತಿಳಿಸಿದರು. ಯಾವಾಗ ಒಂದು ನಾಯಕರು ಇಲ್ಲದೆ ಇರುವುದಿಲ್ವೋ, ಆದರೂ ಕೂಡ ಅವರು ನಡೆಸಿದ ದಾರಿಯಲ್ಲಿ ನಾವು ನಡೀತಿದ್ರೆ ಅವರು ಅಂತ ಮಹತ್ವವಾದ ಒಂದು ನಾಯಕತ್ವವನ್ನು ತೋರಿಸಿದ್ರು ಅನ್ನೋದು ಇಲ್ಲಿ ನಿರೂಪಣೆ ಆಗ್ತಾ ಇದೆ. ನೀವು ಒಬ್ಬೊಬ್ರು ಕೂಡ ಇವತ್ತು ಇಲ್ಲಿ ಸೇರಿದ್ದೀರಿ. ಒಬ್ಬೊಬ್ಬರ ಬಾಯಿಂದ ಕೂಡ ಅವರ ಬಗ್ಗೆ ಕೇಳುವಾಗ ನಮ್ಗೆ ಆಗ ಅನಿಸುತ್ತೆ, ಅವರು ನಡೆದು ತೋರಿಸಿರುವ ದಾರಿ, ಆ ದಾರಿಯಲ್ಲಿ ನಾವು ನಡೀತಾ ಇರೋದು ನಾವು ಒಬ್ಬೊಬ್ಬರು ತಿಳ್ಕೊಂಡು ನಡಿಬೇಕಾದ ಒಂದು ವಿಷಯನೇ. ಹಾಗೆ ಇಲ್ಲಿ ನೆರೆದಿರುವ ನೀವು ಇವತ್ತು ನೀವೇನು ಈ ದಾಸೋಹದ ಪ್ರಯೋಜನವನ್ನು ಪಡಿತೀರಿ ಮಕ್ಕಳು,
ನೀವಿವತ್ತು ಆ ದಾಸೋಹದ ಪ್ರಯೋಜನವನ್ನು ಪಡಿತಿದ್ದೀರಿ. ಆದರೆ ನಿಮಗೊಂದು ಜವಾಬ್ದಾರಿ ಇದೆ. ನೀವು ಮುಂದೆ ಉತ್ತಮ ನಾಗರಿಕರಾಗಿ ಇದೇ ತರಹ ಅನೇಕ ಮಕ್ಕಳಿಗೆ ನೀವು ಸಹಾಯ ಮಾಡಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದಿಂದ ನೀವು ತಿಳ್ಕೊಳ್ಬೇಕಾದ್ದು. ಯಾಕಂದ್ರೆ ನಾವು ಬರೀ ಸಹಾಯ ಮಾಡಿ ಹೋಗೋದಲ್ಲ, ನೀವು ಆ ಸಹಾಯ ಪಡ್ಕೊಂಡು ಸುಮ್ಮನಿರೋದಲ್ಲ. ನೀವು ಆ ಸಹಾಯ ಪಡ್ಕೊಂಡು ನೀವು ಕೂಡ ನಾಳೆ ಒಂದು ಉತ್ತಮ ನಾಗರಿಕರಾದಾಗ ಇತರರಿಗೆ ನಿಮ್ಮಿಂದ ಕೂಡ ಈ ಸಹಾಯಗಳಾಗಬೇಕು. ನೀವು ಕೂಡ ನಿಮ್ಮ ಶಾಲೆಗಳಿಂದ ಬೇರೆ ಶಾಲೆಗಳಿಗೆ ಸಹಾಯ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ನೀವು ಕೂಡ ತೊಡಗಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದಿಂದ ನೀವು ತಿಳ್ಕೊಳ್ಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ನಿಟ್ಟೂರು ಕ್ಲಬ್ ಅಧ್ಯಕ್ಷ ಗುರುಮೂರ್ತಿ, ಕಾರ್ಯದರ್ಶಿ ಬಸವರಾಜು, ಸಹಾಯಕ ರಾಜ್ಯಪಾಲ ಪ್ರಭುಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಉಮೇಶ್ ಎಂಎಸ್, ಮಾಜಿ ನಿಟ್ಟೂರು ಅಧ್ಯಕ್ಷ ಸಚಿನ್, ರೇಣುಕಾ ಪ್ರಸನ್ನ, ಕಾಲೇಜಿನ ಪ್ರಾಂಶುಪಾಲ ರಾಮದಾಸ್ ಕೆಆರ್ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಸ್ಥಳೀಯ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.